ಏಪ್ರಿಲ್ 9ರಂದು ಎಲೆಕ್ಷನ್ ಹಬ್ಬ ನಡೆಯುತ್ತೆ. ಒಂದು ಕಡೆ ಬೈ ಎಲೆಕ್ಷನ್ ದಾವಣಗೆರೆ, ಮತ್ತೊಂದು ಕಡೆ ಅಸ್ಸಾಂ ಎಲೆಕ್ಷನ್. ಕನಕಪುರ ಬಂಡೆಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಅಸ್ತಿತ್ವ ಹಾಗೂ ಪ್ರತಿಷ್ಠೆ ಪರೀಕ್ಷೆಯಲ್ಲಿ ಗೆಲ್ತಾರಾ ಬಂಡೆ? ಈ ಪ್ರಶ್ನೆ ಎದುರಾಗ್ತಾ ಇರೋದು. ಏಪ್ರಿಲ್ 9ರಂದು ಇನ್ನೇನು ಕೆಲವೇ ದಿನಗಳಲ್ಲಿ 4 ದಿನ ಕಳೆದ್ರೆ ದಾವಣಗೆರೆ ಹಾಗೆ ಅಸ್ಸಾಂ ಎಲೆಕ್ಷನ್ ಎದುರಾಗತ್ತೆ. ಕನಕಪುರ ಬಂಡೆಗೆ ಅಗ್ನಿ ಪರೀಕ್ಷೆ ಎದುರಾಗತ್ತೆ. ಒಂದು ಕಡೆ ಅಸ್ತಿತ್ವ ಉಳಿಸ್ಕೊಳ್ಬೇಕು, ಪ್ರತಿಷ್ಠೆಯ ಕಣ. ಈ ಪರೀಕ್ಷೆಯಲ್ಲಿ ಗೆಲ್ತಾರಾ ಬಂಡೆ ಅಂತ. ಎಲೆಕ್ಷನ್ ಮಧ್ಯೆ ಡಿಕೆಗೆ ಅಧಿಕಾರ ಹಂಚಿಕೆಯ ನಿರೀಕ್ಷೆ ಬೇರೆ ಒಂದು ಕಡೆ ಇದೆ. ಎರಡೂ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಥವಾ ಇಲ್ಲಿವರೆಗೂ ಪ್ರಯತ್ನಗಳು ವಿಫಲವಾದ್ರೂ ಪ್ರಾರ್ಥನೆಗೆ ಫಲ ಸಿಗತ್ತೆ ಅಂತ ಹೇಳಿಕೆ ಕೊಡ್ತಾ ಇದ್ರಲ್ಲ, ಎಲ್ಲವೂ ಸಕ್ಸಸ್ ಆಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಏಪ್ರಿಲ್ 9ರಂದು ರಾಜ್ಯದಲ್ಲಿ ತೆರವಾಗಿರುವಂತಹ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಅಖಾಡ ರಂಗೇರ್ತಾ ಇದೆ. ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಚಾರ ಕಾರ್ಯಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಪಂಚರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ಗಳು ಕೂಡ ಕಾವೇರ್ತಾ ಇದೆ. ಬಹಳ ಮುಖ್ಯವಾಗಿ ಅಸ್ಸಾಂನ ಹೊಣೆ ಹೊತ್ತಿರುವಂತಹ ಜವಾಬ್ದಾರಿಯನ್ನ ತನ್ನ ಹೆಗಲಿಗೇರಿಸಿಕೊಂಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ದಾವಣಗೆರೆಯನ್ನ ಗೆಲ್ಲೇಬೇಕಾದಂತ ಸಂದರ್ಭ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಈ ಹಿಂದೆ ಬಂದು ಅಥವಾ ರಾಜ್ಯ ಉಸ್ತುವಾರಿ ಸಚಿವರು ಬಂದಂತ ಸಂದರ್ಭದಲ್ಲಿ ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಧ್ವನಿ ಎತ್ತಿದವರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಬ್ರು. ಹಾಗಾಗಿ ಅದರ ಜೊತೆಗೆ ಅಸ್ಸಾಂ ಎಲೆಕ್ಷನ್ ಕೂಡ ಕೆಲವೊಂದಷ್ಟು ರಾಜ್ಯದ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಅಲ್ಲಿಗೆ ತರಬೇಕು. ಟ್ರಬಲ್ ಶೂಟರ್ನ ರೀತಿ ಅವರು ಅಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಪರಿಗಣಿಸಿರೋದು ಎಲ್ಲವೂ ಕೂಡ ಬಹಳಷ್ಟು ಲೆಕ್ಕಾಚಾರದಲ್ಲಿದೆ. ಅದರ ಜೊತೆಗೆ ಎಲೆಕ್ಷನ್ ಮುಗಿದ ನಂತರದಲ್ಲಿ ಈ ಎರಡೂ ಅಖಾಡದಲ್ಲಿ ಪ್ರತಿಷ್ಠೆ ಏನಾದರೂ ಗೆದ್ದು ಬೀಗಿದ್ರೆ ಮುಂದೆ ಅಧಿಕಾರದ ಹಂಚಿಕೆಯ ಸೂತ್ರ ಕೂಡ ನೆನಪಿಸಬಹುದು. ಲೆಕ್ಕಾಚಾರದ ಜೊತೆ ಜವಾಬ್ದಾರಿ ನಿಭಾಯಿಸಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಕನಕಪುರ ಬಂಡೆ ಬ್ಯಾಟಲ್ ಆಫ್ ದಾವಣಗೆರೆ, ಬ್ಯಾಟಲ್ ಆಫ್ ಅಸ್ಸಾಂ ಅಂತ ಕರೆಸ್ಕೊಳ್ತಿದ್ದಾರೆ. ನಡೆಯುತ್ತೆ ಒಂದು ರೀತಿಯ ಬ್ಯಾಟಲ್. ಡಿಕೆ ಶಿವಕುಮಾರ್ಗೆ ಅಗ್ನಿ ಪರೀಕ್ಷೆಯೇ ಎದುರಾಗ್ತಾ ಇದೆ. ಒಂದು ಕಡೆ ಎಲೆಕ್ಷನ್ ಅನ್ನ ಹಬ್ಬ ಅಂತ ಪರಿಗಣಿಸಿದ್ರೆ, ಯುದ್ಧ ಅಂತ ಪರಿಗಣಿಸಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಕಾ ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರ ಲೆಕ್ಕಾಚಾರ ವರ್ಕೌಟ್ ಕೂಡ ಆಗಿದೆ. ಕೈಕಮಾಂಡ್ ನಾಯಕರಿಗೆ ಅಸ್ಸಾಂ ಎಲೆಕ್ಷನ್ ಬಹಳ ಮುಖ್ಯ. ಹಲವು ರಾಜ್ಯಗಳಲ್ಲಿ ಈಗಾಗಲೇ ಕೈ ನಾಯಕರು ಸೋತು ಸುಣ್ಣವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಸ್ತಿತ್ವಕ್ಕಾಗಿ ಈಗ ನಾಯಕರು ಫೈಟ್ ಮಾಡಲೇಬೇಕು. ಅಳೆದು ತೂಗಿ ಡಿಕೆ ಹೆಗಲಿಗೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಜವಾಬ್ದಾರಿ ನೀಡಿರುವ ಹೈಕಮಾಂಡ್ ನಾಯಕರು. ಇತ್ತ ಡಿಕೆಶಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಹಳಷ್ಟು ಪ್ರತಿಷ್ಠೆಯ ಕಣ. ಹಲವು ಅಸಮಾಧಾನದ ನಡುವೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆಯ ಮುಂದುವರೆದ ಭಾಗವಾಗಿ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು. ಹಾಗಾಗಿ ಪ್ರತಿಷ್ಠೆಯ ಪರೀಕ್ಷೆಯನ್ನ ಗೆಲ್ತಾರ ಕನಕಪುರ ಬಂಡೆ ಅಂತ. ಒಂದು ಕಡೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅಂತ ಸಿದ್ದರಾಮಯ್ಯ ಅವರು ಎಷ್ಟು ಒಂದು ರೀತಿಯಲ್ಲಿ ಹೋರಾಟದ ರೀತಿ ತೆಗೆದುಕೊಂಡ್ರು ಅಥವಾ ಸಿಗಲೇಬೇಕು ಅನ್ನೋದಾಗಿ ಪಟ್ಟು ಹಿಡಿದ್ರು, ಅದೇ ರೀತಿ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಸಮರ್ಥ್ಗೆ ಅಷ್ಟೊಂದು ಅನುಭವ ಇಲ್ಲ, ಅಷ್ಟೊಂದು ಹಿರಿಯರೂ ಅಲ್ಲ. ಆದರೆ ಶಾಮನೂರು ಶಿವಶಂಕರಪ್ಪ ಅವರ ಕಾರ್ಯವೈಖರಿಯನ್ನ ಕಾಂಗ್ರೆಸ್ಗೆ ಕೊಟ್ಟಂತ ಕೆಲ ಕಾಂಟ್ರಿಬ್ಯೂಷನ್ ಅನ್ನ ಗಮನಿಸಿಕೊಂಡು ಟಿಕೆಟ್ ಕೊಡಿಸುವಲ್ಲಿ ಪ್ರಯತ್ನ ಪಟ್ಟಿದ್ರು. ಸೊ ಹಾಗಾಗಿ ಈಗ ಅಧಿಕಾರದ ಹಂಚಿಕೆಯನ್ನ ಹೈಕಮಾಂಡ್ ಮುಂದೆ ಚರ್ಚೆ ಮಾಡಬೇಕು ಅಂದ್ರೆ ಈ ಎರಡೂ ಕ್ಷೇತ್ರಗಳಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೆ ಬೈ ಎಲೆಕ್ಷನ್ ಅನ್ನ ಗೆಲ್ಲಲೇಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಒಂದು ಕಡೆ ಕನಕಪುರ ಬಂಡೆಗೆ ಸಾಲು ಸಾಲು ಚಾಲೆಂಜಸ್ ಎದುರಾಗಿರೋದು, ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇದೆ ಅವರ ಮತಬೇಟೆ ಅಥವಾ ಅವರ ಒಂದು ಸ್ಟ್ರಾಟರ್ಜಿ? ಖಂಡಿತ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎರಡೆರಡು ಅಗ್ನಿ ಪರೀಕ್ಷೆ ಎದುರಾಗಿರುವಂತದ್ದು. ಒಂದು ಕಡೆ ಅಸ್ಸಾಂನ ಜವಾಬ್ದಾರಿಯನ್ನ ಅತ್ಯಂತ ಹೆಚ್ಚಿನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬರೋದು ಒಂದು ಅಗ್ನಿ ಪರೀಕ್ಷೆ ಆದ್ರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಿರ್ತಕ್ಕಂತ ಏನು ದಾವಣಗೆರೆ ಬೈ ಎಲೆಕ್ಷನ್ ನ ಒಂದು ಗದ್ದುಗೆ ಗೆಲ್ಲುವಂತ ಒಂದು ಚಾಲೆಂಜ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎದುರಾಗಿರುವಂತದ್ದು. ಅಧಿಕಾರ ಹಂಚಿಕೆ ಒಂದು ಗೊಂದಲದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ನಾಯಕರಿಗೆ ಈ ಒಂದು ಬೈ ಎಲೆಕ್ಷನ್ ಒಂದು ಹೆಚ್ಚಿನ ಒಂದು ಭದ್ರ ಅಡಿಪಾಯ ಕೊಡುತ್ತೆ. ಯಾಕಂತಂದ್ರೆ ಈ ಬೈ ಎಲೆಕ್ಷನ್ ಮುಗಿತಿರುವಂಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಈ ಎರಡು ಅಗ್ನಿ ಪರೀಕ್ಷೆ ಏನಾದ್ರು ಪಾಸ್ ಆದ್ರೆ ಅವರ ಒಂದು ಏನು ಲೆಕ್ಕಾಚಾರ ಮತ್ತು ಪ್ರಾರ್ಥನೆಗೆ ಇನ್ನಷ್ಟು ಬಲ ಬರುತ್ತೆ. ಮತ್ತು ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಪ್ರಾರ್ಥನೆಗೆ ಆದಷ್ಟು ಬೇಗ ಒಂದು ಫಲ ಕೊಡುವಂತ ಒಂದು ಲೆಕ್ಕಾಚಾರ ಹಾಕಲಾಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಗಲಿರುಳು ಏನು ಟೊಂಕ ಕಟ್ಟಿ ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪಯ ಒಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಈಗ ಕೇರಳಕ್ಕೆ ಹೋಗಿದ್ದಾರೆ. ನಂತರ ಏನು ಅಸ್ಸಾಂ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಂತ ನಿಟ್ಟಿನಲ್ಲಿ ಅಲ್ಲಿ ಏನಾದ ತಂತ್ರ ಮಾಡ್ಬೇಕು, ಕಾರ್ಯತಂತ್ರ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವ್ರದೇ ಆದಂತ ಲೆಕ್ಕಾಚಾರನ ಆಗ್ತಿರುವಂತದ್ದು. ಹೀಗಾಗಿ ಪ್ರತಿಷ್ಠೆ ಮತ್ತು ಅಸ್ತಿತ್ವ
ಎರಡೂ ಕಡೆ ನಿಭಾಯಿಸಿಕೊಂಡು ಡಿ ಕೆ ಶಿವಕುಮಾರ್ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರ ಅನ್ನೊಂದು ಪ್ರಶ್ನೆ ಮೂಡ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ಪಾಲಿಗೆ ಈ ಒಂದು ಪಂಚಾಯತ್ಗಳ ಚುನಾವಣೆ ಅತ್ಯಂತ ಮಹತ್ವದಾಗಿರುತ್ತೆ. ಇತ್ತ ದಾವಣಗೆರೆಯಲ್ಲಿ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಒಂದು ಲೆಕ್ಕಾಚಾರ ಆಗಿರುತ್ತೆ. ಹೀಗಾಗಿ ಅಸ್ತಿತ್ವ ಮತ್ತು ಪ್ರತಿಷ್ಠೆಯ ಒಂದು ಕದನದಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಹಾಗೂ ಈ ಒಂದು ಅಧಿಕಾರ ಹಂಚಿಕೆ ಏನು ಫಾರ್ಮುಲಾ ಜಾರಿ ಇರುವಂತ ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ಗೆ ಎಷ್ಟು ಬಲ ಸಿಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಉಳಿದಿರುವಂತ ಒಂದು ಪ್ರಶ್ನೆ ಆಗಿರುತ್ತೆ ಡಯನ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಅಸ್ತಿತ್ವ, ಒಂದು ಕಡೆ ಪ್ರತಿಷ್ಠೆ, ಹಾಗೆ ಇನ್ನೊಂದು ಕಡೆ ಸವಾಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಂಬಂಧಪಟ್ಟ ಹಾಗೆ ಅವರ ಕ್ಷೇತ್ರವನ್ನ ಅವರೇ ಪಟ್ಟಿ ಹಿಡಿದ ರೀತಿಯಲ್ಲಿ ಅಭ್ಯರ್ಥಿಗೆ ಏನು ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಅವರನ್ನ ಗೆಲ್ಸ್ಕೊಡ್ತಾರಾ ಅಥವಾ ಅಸ್ಸಾಂನಲ್ಲಿ ಕರ್ನಾಟಕದ ಗ್ಯಾರಂಟಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅಥವಾ ಈಗಾಗಲೇ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾ ಇರುವಂತ ಲೆಕ್ಕಾಚಾರ ವರ್ಕೌಟ್ ಆಗತ್ತಾ? ಕಾದು ನೋಡ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.